ಇದಕ್ಕೆ ಸಾಸಿವೆ ಹಾಕಬೇಕು. ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿಯನ್ನು ಹಾಕಬೇಕು. ನಂತರ ಜೀರಿಗೆಯನ್ನು ಕೂಡ ಹಾಗೆಯೇ ವಟ ಹಾಗೆ ಫ್ರೈ ಆಗುವ ಹಾಗೆ ಕಾಯಿಸಬೇಕು. ನಂತರ ಕರಿಮೆಣಸು 1 ಚಮಚದಷ್ಟು. ಕೆಲವೊಮ್ಮೆ ಘಾಟಿ ಮೆಣಸು ಖಾರ ಇರುವುದಿಲ್ಲ, ಅದಕ್ಕೆ 1 ಚಮಚದಷ್ಟು ಕರಿಮೆಣಸನ್ನು ಹಾಕೋದು. ನಂತರ ನೋಡಿ ಇದಕ್ಕೆ 1/4 ಚಮಚದಷ್ಟು ಓಂಕಾಳನ್ನು ಹಾಕ್ಬೇಕು. ಕೆಲವರು ಓಂಕಾಳು ಹಾಕುವುದಿಲ್ಲ ಚಿಕನ್ ಮಸಾಲಕ್ಕೆ, ಆದರೆ ನಾನು ಹಾಕ್ತೇನೆ ನೋಡಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಸ್ವಲ್ಪ 1-2 ಎಗ್ಗೆ ಎಷ್ಟು ಹಾಕಿದರೆ ಸಾಕು. ಕರಿಬೇವು ಆದಮೇಲೆ ಇದಕ್ಕೆ ಹಾಕುವ ಚಕ್ಕೆ, ಬಿರಿಯಾನಿ ಎಲೆ, ಲವಂಗ, ಸೋಂಪು, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಹಾಕಲಿಕ್ಕೇ ಇಲ್ಲ, ಹೀಗೆ ಫ್ರೈ ಆಗಬೇಕು. ನಂತರ ಒಂದು ಪಾತ್ರೆಗೆ ಅದನ್ನೆಲ್ಲ ತೆಗಿಬೇಕು. ಆದಮೇಲೆ ಅದೇ ಕಡಾಯಿಗೆ ನಾವು ಈ ಮೆಣಸನ್ನು ಹಾಕಬೇಕು. ಮೆಣಸನ್ನು ಕೂಡ ಫ್ರೈ ಮಾಡಬೇಕು. ಇದಕ್ಕೆ ಎಣ್ಣೆ ಹಾಕಲಿಕ್ಕಿಲ್ಲ. ಮೆಣಸು ಕೂಡ ಫ್ರೈ ಆಗಿದೆ ನೋಡಿ, ಈ ರೀತಿಯಾಗಿ. ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ 1 ಚಮಚದಷ್ಟು ಅರಿಶಿನವನ್ನು ಹಾಕಬೇಕು. ಅರಿಶಿನವನ್ನು ಹಾಕಿ ನಂತರ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಈ ರೀತಿಯಾಗಿ ನೈಸಾಗಿ ಹುಡಿ ಮಾಡಿ ನಾವು ಗ್ರೈಂಡ್ ಮಾಡಿದ್ದೇವೆ. ಈಗ ನೋಡಿ ಇದನ್ನು ಬಿಸಿ ಉಂಟಿದು, ಇದನ್ನು ತಣ್ಣಗಾದ ನಂತರ ಒಂದು ಜಾರಲ್ಲಿ ಹಾಕಿಡಿ. ಫ್ರಿಜ್ಜಲ್ಲಿ ಇಡಬೇಕಂತೇನೂ ಇಲ್ಲ, ಹೊರಗೆ ಇಡ್ಬೋದು. ಆದರೆ ಇದು 1 ತಿಂಗಳು ಅಥವಾ 2 ತಿಂಗಳು ಬರ್ತದೆ, ಏನು ತೊಂದರೆ ಇಲ್ಲ ಇದರಲ್ಲಿ. ಇದನ್ನು ನೀವು ಯಾವ ರೀತಿ ಚಿಕನ್ ಮಾಡ್ತೀರಿ ಆಗ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು. ನಿಮಗೆ ಖಾರ ಜಾಸ್ತಿ ಇದ್ದರೆ ಮಸಾಲವನ್ನು ಸ್ವಲ್ಪ ಕಮ್ಮಿ ಹಾಕಿದರೆ ಆಯಿತು. ನೋಡಿದ್ದೀರಲ್ಲ, ನೀವು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ ಜೊತೆ ಶೇರ್ ಮಾಡಿ. ಹಾಗೂ ಈ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್.